ಹಲೋ ಎಲ್ರಿಗೂ ನಮಸ್ಕಾರ. ನೀವೇನು ನೋಡ್ತಿದ್ದೀರಾ? ಇಷ್ಟು ಬ್ಯೂಟಿಫುಲ್ ಆದ ವ್ಯೂ ಎಲ್ಲಿ ಅಂತ ಗೆಸ್ ಮಾಡಿ ನೋಡೋಣ. ಹೌದು, ಇದು ನಮ್ಮ KRS ಡ್ಯಾಮ್ನ ವ್ಯೂ. KRS ಡ್ಯಾಮ್ ಬೃಂದಾವನ್ ಗಾರ್ಡನ್ಸ್ಗೆ ಹೋಗ್ಬೇಕಾದ್ರೆ ನಮಗೆ ಮೈಸೂರು ಕಡೆಯಿಂದ ಬರಬೇಕಾದ್ರೆ ಇದೊಂದು ಬ್ರಿಡ್ಜ್ ಕಾಣಿಸುತ್ತೆ. ಇದೊಂದು ಬ್ಯೂಟಿಫುಲ್ ಆದಂತಹ ಬ್ರಿಡ್ಜು. ನಾವಿವಾಗ ಬೃಂದಾವನ್ ಗಾರ್ಡನ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇದು ಬಂದು ಎಂಟ್ರೆನ್ಸ್ ಇರುತ್ತೆ. ನಮಗೆ ಎಂಟ್ರಿ ಆಗಬೇಕಾದ್ರೆ 100 ರೂಪೀಸ್ ಪರ್ ಹೆಡ್ ಟಿಕೆಟ್ ಇರುತ್ತೆ. ಇಲ್ಲಿ ನಾವು ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆಗಬೇಕು. ಎಂಟ್ರಿ ಆಗಿದ ತಕ್ಷಣ ನಮಗೆ ಅಲ್ಲಿ ವೆಹಿಕಲ್ಸ್ ಕಾಣಿಸುತ್ತೆ. ಪರ್ ಹೆಡ್ 100 ರೂಪೀಸ್. 2 ಕಿಲೋಮೀಟರ್ಸ್ ಇದೇನು ಬೃಂದಾವನ್ ಗಾರ್ಡನ್ ಇದೆ, ಪಾರ್ಕ್ ಥರ ಇದೆ, ಮತ್ತು ಚಿಕ್ಕ ಚಿಕ್ಕ ಫೌಂಟೇನ್ಸ್ ಎಲ್ಲ ಏನಿದೆ ಇಲ್ಲಿಗೆ ಅವರು ಒಂದು ರೌಂಡ್ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಮಧ್ಯ ನಮಗೆ ಸ್ಟಾಪ್ ಕೂಡ ಮಾಡ್ತಾರೆ, ಒಂದು 5 ಮಿನಿಟ್ಸ್ ಫೋಟೋಸ್ ತೊಗೊಳೋದಕ್ಕೆ. ಅಲ್ಲಿ ಫುಲ್ ಏನು ಮೇಲ್ಗಡೆ ಹೋದಾಗ ಸ್ಟಾಪ್ ಮಾಡ್ತಾರೆ. ಇದೆಲ್ಲನ ನಾವು ಅದರಲ್ಲೇ ಕುತ್ಕೊಂಡು ನೋಡ್ಬೋದು. ಈ ಥರ ನೋಡ್ಬೋದು. ಈ ಥರ ವೆಹಿಕಲ್ಲು, ಓಪನ್ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರೆ. ಪರ್ ಹೆಡ್ 100 ರೂಪೀಸ್ ಇರುತ್ತೆ. ಚಿಕ್ಕ ಮಕ್ಳು ಏನಾದರೂ ಇದ್ದರೆ ಬಿಲೋ 5-6 ಇಯರ್ಸ್ 7 ಇಯರ್ಸ್ ನಾವು ತೊಡೆ ಮೇಲೆ ಕೂರಿಸ್ಕೊಳೋ ಅಂಥ ಏಜ್ ಇದ್ದರೆ ಅವ್ರಿಗೆಲ್ಲ ಏನು ಚಾರ್ಜ್ ಮಾಡಲ್ಲ. ಇಲ್ಲಿ ಮೇಲೆ ಹೋದಾಗ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ನಾವು ಇದೆಲ್ಲ ಫುಲ್ಲು ವ್ಯೂನ ನೋಡಿಕೊಂಡು ಮತ್ತೆ ನಾವು ಆ ಗಾಡಿ ಹತ್ಕೊಂಡು ಬರಬೇಕು. ಒಂದು ರೌಂಡ್ ಅಷ್ಟೇ. ಮಧ್ಯ ಇದ್ರ ಒಳಗಡೆ ಎಲ್ಲ ಏನು ವಾಕ್ ಮಾಡ್ತಿದ್ದಾರಲ್ಲ ಅಲ್ಲೆಲ್ಲ ಏನು ಕರ್ಕೊಂಡೋಗಲ್ಲ. ಫುಲ್ ಕಾರ್ನರ್ಸ್ ಏನು ಕಾಣಿಸಿದೆ ಆ ಎಡ್ಜಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಬಟ್ ನಾವು ಯಾರಾದರೂ ಮಕ್ಕಳು ಮತ್ತು ವಯಸ್ಸಾದವರು ಏನಾದರೂ ಹೋದರೆ ಇಷ್ಟು ಫುಲ್ ಅಂತೂ ನಡ್ಕೊಂಡು ಕವರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಬೆಟರ್ ಇದು ಕೊಟ್ಬಿಟ್ಟು ಒಂದು ರೌಂಡ್ ಹೋಗಿ ಎಲ್ಲ ಫುಲ್ ನೋಡ್ಕೊಂಡು ಬರೋದೇ ಬೆಟರು. ಇಲ್ಲೇನು ನೋಡ್ತಿದ್ದೀರಾ ನೋಡಿ, ಪ್ಲ್ಯಾಂಟ್ಸ್ನ ಒಂದೊಂದು ಥೀಮ್ ಇಟ್ಕೊಂಡು ಆ ಥೀಮ್ ಪ್ರಕಾರ ಅದನ್ನು ಕಟ್ ಮಾಡಿದ್ದಾರೆ. ರ್ಯಾಬಿಟ್ ಆಗಿರ್ಬೋದು, ಅನಿಮಲ್ಸ್ ಶೇಪ್ಸು, ಮತ್ತು ಒಂದು ಟ್ರೀದು ಒಂಥರ ಡಿಫ್ರೆಂಟ್ ಈ ಕ್ರಿಸ್ಮಸ್ ಟ್ರೀ ಶೇಪ್ ಎಲ್ಲ ಬರುತ್ತಲ್ಲ ಆ ಥರ ಎಲ್ಲ ಇದು ಮಾಡಿದ್ದಾರೆ. ಮೇಲ್ಗಡೆನೇ ನಮಗೆ ಒಂದು ಹೋಟೆಲ್ ಇದೆ, ಅಲ್ಲಿ ಬೃಂದಾವನ್ ಗಾರ್ಡನ್ಸ್ ಒಳಗಡೆನೆ. ನಾವು ಯಾರಾದರೂ ಅಲ್ಲಿ ಹೋದವರು ಬೇಕಾದರೆ ಸ್ಟೇ ಮಾಡಬೇಕು ಅಂದರೆ ಅಲ್ಲಿ ಹೋಗಿ ಬುಕ್ ಮಾಡಿಕೊಂಡು ಸ್ಟೇ ಮಾಡ್ಬೋದು. ಅಲ್ಲಿ ಉಳ್ಕೊಂಡಿದ್ದವರೆಲ್ಲ ಆಚೆ ಕೂತ್ಕೊಂಡು ಈ ಬ್ಯೂಟಿಫುಲ್ ಆದಂಥ ವ್ಯೂನ ಎಂಜಾಯ್ ಮಾಡ್ತಿದ್ರು. ನೀವು ಎದುರುಗಡೆ ಏನು ನೋಡ್ತಿದ್ದೀರಾ ಅದೇ ಇದು KRS ಡ್ಯಾಮ್ದು. ಆ ಕಡೆ ಹೋದರೆ KRS ಡ್ಯಾಮ್ ವಾಟರ್ ಇದೆ, ಈ ಕಡೆ ಬಂದರೆ ಈ ಥರ ಪಾರ್ಕ್ ಎಲ್ಲ ಮಾಡಿದ್ದಾರೆ. ನಾವು ಹೋದಾಗ ಆಲ್ಮೋಸ್ಟ್ 6-6:30 ಆಗಿತ್ತು. ಅವಾಗಿನ್ನೂ ಎಲ್ಲ ಲೈಟಿಂಗ್ಸ್ನ ಆನ್ ಮಾಡ್ತಾಯಿದ್ರು. ಇಲ್ಲಿಗೆ ಸಂಜೆನೇ ಕತ್ಲಾದ್ಮೇಲೆ ಹೋಗೋದಕ್ಕೇ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಮಕ್ಕಳೆಲ್ಲ ಏನಾದರೂ ಇದ್ದರು ಅಂದರೆ ಒಂದು ಸ್ವಲ್ಪ ಬೇಗ ಹೋಗಿ ಇಲ್ಲೆಲ್ಲ ನೋಡ್ಬೋದು. ಏನು ಮಕ್ಕಳಿಗೆ ಆಟ ಆಡೋ ಥರ ಜಾರಬಂಡಿ, ಉಯ್ಯಾಲೆ ಅದೆಲ್ಲ ಇದೆ ನೋಡ್ಬೋದು. ಇಲ್ಲಿ ಜಿರಾಫೆದು ಸ್ಟ್ಯಾಚು ಮಾಡಿದ್ದಾರೆ. ಈ ಥರ ಅಲ್ಲಿ ಎಷ್ಟೊಂದು ಅನಿಮಲ್ಸ್ದು ಎಲ್ಲ ಸ್ಟ್ಯಾಚೂಸ್ ಮಾಡಿದ್ದಾರೆ. ಮತ್ತು ಪ್ಲೇ ಏರಿಯಾ ಎಲ್ಲ ಇದೆ ಮಕ್ಕಳಿಗೆ. ನೆಕ್ಸ್ಟು ಈ ಒಂದು ರೌಂಡ್ ಆಗಿದ್ದಾದಮೇಲೆ ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಬಿಡ್ತಾರೆ. ಇದು ಬಂದು ಬೋಟಿಂಗ್ ಇದೆ. ಅಲ್ಲೇನು ಕಾಣಿಸ್ತಿದೆಯಲ್ಲ ಬ್ರಿಡ್ಜು, ಜನ ನಡ್ಕೊಂಡು ಹೋಗ್ತಿದ್ದಾರಲ್ಲ, ಇಲ್ಲಿಂದ ಆ ಎಂಡ್ವರೆಗೆ ನಮಗೆ ಇಲ್ಲೂ ನಡೆಯೋಕ್ಕಾಗಿಲ್ಲ ಅಂದರೆ ಮತ್ತು ನಮಗೊಂದು ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಇದ್ದರೆ ನಾವು ಹೋಗ್ಬೋದು. 50 ರೂಪೀಸ್ ಇಲ್ಲಿಂದ ಅಲ್ಲಿ ಕರ್ಕೊಂಡೋಗೋದಕ್ಕೆ 50 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ನಮಗೆ ಅಪ್ ಆ್ಯಂಡ್ ಡೌನ್ ಎರಡೂ ಬೇಕು ಅಂದರೆ ಇಲ್ಲೇ ಫಸ್ಟೇ 100 ರೂಪೀಸ್ ಟಿಕೆಟ್ ತೊಗೊಂಡ್ರೆ ಹೋಗಿ ಅಲ್ಲಿ ವಾಟರ್ ಫೌಂಟೇನ್ ಇರುತ್ತೆ. 6:45 ಸ್ಟಾರ್ಟ್ ಆಗುತ್ತೆ. ಆ ವಾಟರ್ ಫೌಂಟೇನ್ನ ಅಲ್ಲಿ ನೋಡಿಕೊಂಡು ಮತ್ತೆ ವಾಪಸ್ಸು ನಮ್ಗೆ ಮತ್ತೆ ಆ ಬ್ರಿಡ್ಜ್ ಮುಖಾಂತರ ನಡ್ಕೊಂಬರೋಕ್ಕಾಗಲ್ಲ, ವಯಸ್ಸಾಗಿದೆ ಅಥವಾ ಮಕ್ಳು ಯಾರಾದರೂ ಇದ್ದಾರೆ ಅನ್ನೋದಾದರೆ ನಾವು ಮತ್ತೆ ಈ ಬೋಟಿಂಗ್ ಮುಖಾಂತರನೇ ವಾಪಸ್ ಇಲ್ಲಿಗೆ ಬಂದು ಇಳ್ಕೊಬೋದು. ಬೋಟಿಂಗು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ. ಒಂಥರ ನಾವು ವೀಕೆಂಡ್ಸಲ್ಲೆಲ್ಲ ಹೋದರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಮಗೆ. ನೆಕ್ಸ್ಟು ಇದು ಬೋಟಿಂಗು ಇಳಿದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಒಂದು 600 ಮೀಟರ್ಸ್ ಅಷ್ಟು ನಡಿಬೇಕು ನಾವು. ನಡ್ಕೊಂಡು ಹೋಗಿದ್ದಾದಮೇಲೆ ನಮಗೆ KRSದು ಏನು ವಾಟರ್ ಫೌಂಟೇನ್ ಸ್ಟಾರ್ಟ್ ಆಗುತ್ತೆ. ನಮಗೆ ಅಲ್ಲೇ ಲೆಫ್ಟ್ ಸೈಡಲ್ಲಿ ಎಲ್ಲ ಸ್ಟಾಲ್ಸ್ ಎಲ್ಲ ಸಿಗುತ್ತೆ. ಏನು ಬೇಕು ಚಾಟ್ಸ್ ಆ ಥರದ್ದು ಎಲ್ಲನೂ ಸಿಗುತ್ತೆ. ನಾವು ಅಲ್ಲೇ ಬೇಕಾದ್ರೆ ತಿನ್ಕೊಂಡು ಲಾಸ್ಟಿಗೆ ಈ ವಾಟರ್ ಫೌಂಟೇನ್ ಹತ್ರ ಹೋಗಿ ಮ್ಯೂಸಿಕಲ್ ಫೌಂಟೇನು 6:45 ಸ್ಟಾರ್ಟ್ ಆಗುತ್ತೆ.
15 ಮಿನಿಟ್ಸ್ ಟು 20 ಮಿನಿಟ್ಸು ಒಂದೊಂದು ಬ್ಯಾಚ್ ಮಾಡಿದ್ದಾರೆ. ಆಮೇಲೆ ಮತ್ತೆ 15 ಮಿನಿಟ್ಸ್ ಗ್ಯಾಪ್ ಕೊಡ್ತಾರೆ. ಆ ಗ್ಯಾಪಲ್ಲಿ ಅಲ್ಲಿ ಕೂತಿದ್ದವರೆಲ್ಲ ಎದ್ದೋಗ್ತಾರೆ. ನೆಕ್ಸ್ಟು ಹೊಸ ಇನ್ನೂ ಬೇರೆ ಜನ ಬಂದಿರ್ತಾರಲ್ಲ ಅವರು ಕೂತ್ಕೊಂಡು ನೋಡಿ ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಹೋಗೋದು. ಕೂತ್ಕೊಳ್ಳೋದಕ್ಕೆಲ್ಲ ಪ್ಲೇಸ್ ಎಲ್ಲ ಚೆನ್ನಾಗಿ ಈ ವ್ಯವಸ್ಥೆ ಮಾಡಿದ್ದಾರೆ. ಈಗ ನೋಡಿ 6:45ಗೆ ಸ್ಟಾರ್ಟ್ ಆಯಿತು ವಾಟರ್ ಫೌಂಟೈನು. ಎಲ್ಲ ಥರ ಒಂದು ಸಾಂಗ್ಸ್ ಎಲ್ಲ ಹಾಕ್ತಾರೆ, ಕನ್ನಡ ಸಾಂಗ್ಸ್ ಎಲ್ಲ. ಸ್ಟೂಡೆಂಟ್ಸ್ ಎಲ್ಲ ಬಂದಿರ್ತಾರೆ, ಅವರೆಲ್ಲ ಜೋರಾಗಿ ಕಿರ್ಚ್ಕೊಂಡು ಕೂಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾರೆ. ಒಂದು ಸಲ ಹೋಗಿ ಬರ್ಬೋದು, ತುಂಬ ಚೆನ್ನಾಗಿದೆ. ನಾವು ಏನು ಮೈಸೂರು ದಸರಾ ಎಕ್ಸಿಬಿಷನಲ್ಲಿ ಮಾಡಿದ್ರಲ್ಲ ಅಷ್ಟು ದೊಡ್ಡದೇನಲ್ಲ, ಕಂಪ್ಯಾರಿಟಿವ್ಲಿ ದಸರಾ ಎಕ್ಸಿಬಿಷನಲ್ಲಿ ಮಾಡಿದ್ರಲ್ಲ ಅದೇ ಚೆನ್ನಾಗಿತ್ತು ಅಂತ ನನಗೆ ಫೀಲ್ ಆಯಿತು. ಬಟ್ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋರು ಆರಾಮ್ಸೆ ಹೋಗಿ ಒಂದು ಸಲ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಪಾರ್ಕಲ್ಲಿ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಬರೋ ಅಂಥದ್ದಕ್ಕೆ ಆರಾಮ್ಸೆ ಹೋಗ್ಬೋದು. ಮತ್ತು ಬೃಂದಾವನ್ ಗಾರ್ಡನ್ ಹೊರ್ಗಡೆ ಏನಿದೆ ಅಲ್ಲಿ ನೀರೆಲ್ಲ ಹರಿತಿದೆ, ಮತ್ತು ಆ ಬ್ರಿಡ್ಜು, ಮತ್ತು ಅಲ್ಲಿ ಪಕ್ಷಿಗಳು ಸಂಜೆ ಟೈಮೆಲ್ಲ ವಾಪಸ್ ಹೋಗ್ತಿರ್ತವೆ ಅವು ಗೂಡಿಗೆ, ಅದೆಲ್ಲ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ನಮ್ಗೆ ಅಲ್ಲಿ ಹೋದರೆ ವಾಪಸ್ ಬರೋದಕ್ಕೆ ಮನಸ್ಸೇ ಆಗಲ್ಲ. ನೆಕ್ಸ್ಟ್ ಇದು ಏನು ಮ್ಯೂಸಿಕಲ್ ಫೌಂಟೈನ್ ಎಂಡ್ ಆಗುತ್ತೆ, ಇದನ್ನು ಮುಗಿಸ್ಕೊಂಡು ಚಾಟ್ಸ್ ಏನಾದರೂ ಇದ್ದರೆ ಆರಾಮ್. ಶಾಪಿಂಗ್ ಅಂತೂ ತುಂಬ ಚೆನ್ನಾಗಿ ತುಂಬಾ ಸ್ಟಾಲ್ಸ್ ಎಲ್ಲ ಇದೆ ಶಾಪಿಂಗಿಗೆ ಎಲ್ಲ. ಆರಾಮಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಬರ್ಬೋದು. ಓಕೆ, ಥ್ಯಾಂಕ್ ಯು.